ಇದೆಲ್ಲ ಹುಟ್ಟುಕೊಂಡಿದ್ದು ಯಾಕೆ ಅಂತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆ ಶಿವಮೊಗ್ಗದಲ್ಲಿ ಮಾತನಾಡ್ತಾ 22ನೇ ತಾರೀಕು ಹೋಗಲ್ಲ, ಆಮೇಲೆ ಪುರುಸತ್ತಾಗ ನಾನು ಹೋಗಿ ಬರ್ತೀನಿ ಅಂತ. ಆ ಮಾತಿಗೆ ಇನ್ನೂ ಪ್ರತಿಕ್ರಿಯೆಗಳು ಬರ್ತಾನೇ ಇದೆ. ಈಗ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ವ್ಯಂಗ್ಯವಾಡಿದ್ದಾರೆ. ರಾಮ ಮಂದಿರ ಭೇಟಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಗೊಂದಲದಲ್ಲಿದ್ದಾರೆ. ಸಿಎಂ ಸಲಹೆಗಾರರು ಸರಿಯಿಲ್ಲ ಅಂತ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಇನ್ನೊಂದು ಕಡೆ ಹೈಕಮಾಂಡ್ ಹೇಳಿದ್ರೆ ರಾಮ ಮಂದಿರಕ್ಕೆ ನಾವು ಹೋಗ್ತೀವಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ನೋಡಪ್ಪ, ಆಹ್ವಾನ ಬಂದಿಲ್ಲ. ಶ್ರೀರಾಮಚಂದ್ರನ ನಾವು ಪೂಜೆ ಮಾಡೋದ್ರಲ್ಲಿ ಅವ್ರಿಗಿಂತೇನು ಹಿಂದೆ ಬಿದ್ದಿಲ್ಲ. ನಾವು ಶ್ರೀರಾಮಚಂದ್ರನ ನಾವು ಶ್ರೀರಾಮನ ಭಕ್ತರು ಕೂಡ ನಾವು ಅದನ್ನು ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರೆ. ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರೆ. ಇದನ್ನು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಳಿಸಿ ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರಲ್ಲ. ಈ ರಾಜಕೀಯ ವಿರೋಧ ಮಾಡ್ತೀವಿ ಹೊರತು ಶ್ರೀರಾಮಚಂದ್ರನ ವಿರೋಧ ಮಾಡಲ್ಲ. ನಾನು ನೋಡ್ತೀನಿ, ಇದಾದಮೇಲೆ 22ನೇ ತಾರೀಕು ಆದಮೇಲೆ ಯಾವಾಗ ಪುರುಷ ಸಿಕ್ಕಾಗ ಅಲ್ಲಿ ಹೋಗಿ ನೋಡ್ಕೊಬರ್ತೀನಿ ಅಯೋಧ್ಯೆಯಲ್ಲಿ. ಆಮೇಲೆ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ದೇವಸ್ಥಾನಗಳ ಕಾರ್ಯಕರ್ತರು ಕೂಡ ದೇವಸ್ಥಾನಕ್ಕೆ ಹೋಗಿ ರಾಮ ಮಂದಿರಕ್ಕೆ ಹೋಗಿ ಪೂಜೆ ಮಾಡ್ತಾರೆ. ಯಾರನ್ನ ಬಿಜೆಪಿಯವರ ರಾಜಕೀಯ ಅಷ್ಟೇ ವಿರೋಧ ಮಾಡೋದು. ಗೊತ್ತಿಲ್ಲ ಅದು ನಮಗೇನು ಗೊತ್ತಿಲ್ಲ. ಹೈಕಮಾಂಡ್ನವ್ರಿಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ನಾವು ಆ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ ಅವರು ಆನಂತರ ಏನಾದರೂ ಹೋಗಬೇಕು ಅಥವಾ ಹೋಗ್ತೀವಿ ಅನ್ನೋದೇನಾದರೂ ತೀರ್ಮಾನ ಮಾಡಿದರೆ ಹೋಗ್ತೀವಿ. ಇದೆಲ್ಲವೂ ನಮ್ಮ ಹೈಕಮಾಂಡಿನ ನಿರ್ಧಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು. ನಮ್ಮದು ನ್ಯಾಷನಲ್ ಪಾರ್ಟಿ. ಹೈಕಮಾಂಡ್ನವ್ರು ಏನು ತೀರ್ಮಾನ ಕೊಡ್ತಾರೆ ಅದರ ಪ್ರಕಾರ ನಡ್ಕೊಳ್ತೀವಿ. ರಾಜ್ಯದಲ್ಲಿ ಅವರು ಹೇಳಿದಾಗ ಅವರ ವಿರುದ್ಧವಾಗಿ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಅವ್ರಿಗೆ ಭಾಳಷ್ಟು ಜನ ಅಡ್ವೈಸರ್ ಇದ್ದಾರೆ. ಭಾಳಷ್ಟು ಅಡ್ವೈಸರ್ ಆಗಿದ್ದು ಸಮಸ್ಯೆ ಆಗಿದೆ. 8 ದಿವಸ ಒಬ್ಬೊಬ್ಬರು ಅಡ್ವೈಸ್ ತೊಗೊಂಡು ಒಂದೊಂದು ಥರ ಹೇಳ್ತಾರೆ. ಫಸ್ಟ್ ಅವರು ನೀವು ನಿರಾಕರಣೆ ಮಾಡಿಬಿಡ್ರಿ ಅಂತಂದರು, ಬರಲ್ಲ ಅಂದರು. ಮತ್ತೆ ಯಾರು ಹೇಳಿದ್ರು, ಹಿಂಗೆಲ್ಲ ಮಾಡಿಬಿಟ್ರೆ ಲೋಕಸಭಾದಲ್ಲಿ ಹಿನ್ನಡೆ ಆಗುತ್ತೆ, ಹಿಂದೂಗಳು ಓಟ್ ಬಿಡಲ್ಲ. ನಾನು ಹಿಂದೂ, ನನ್ನ ಹೆಸರಲ್ಲೂ ರಾಮ ಇದೆ, ನಾವು ರಾಮನ ಪೂಜೆ ಮಾಡ್ತೀವಿ ಅಂದರು. ಆಮೇಲೆ ನೀವು ಅಯೋಧ್ಯೆಗೆ ಹೋಗಲ್ಲ ಅಂದಿದ್ದೆ ಒಂದು ದೊಡ್ಡ ಮಿಸ್ಟೇಕ್ ಅಂದಕ್ಕೆ ಆಯ್ತು ಆಮೇಲೆ ಹೋಗ್ತೀನಿ ಅಂದರು. 22ರವರೆಗೂ ನೋಡ್ತಾ ಇರಿ ನೀವು. ದ್ವಂದ್ವ ನಿಲುವು ಅಲ್ಲ, ಎರಡಾದರೆ ದ್ವಂದ್ವ ಅನ್ಬೋದಪ್ಪ. ಹಲವಾರು ಇದ್ರೆ ಏನು ಹೇಳ್ತೀಯ.